ಭೀಮಸೇನ. ಮಹಾಭಾರತದಲ್ಲಿ ಬರುವ ಭೀಮನ ಪಾತ್ರವು ಪಾಂಡವರಲ್ಲಿ ಎರಡನೆಯವನು. ಅಧ್ಯಾತ್ಮವನ್ನು ಚೆನ್ನಾಗಿ ತಿಳಿದವನಾಗಿದ್ದರೂ ನಾನು ಯಾರು ಅಂತ ಇನ್ನೂ ತಿಳಿದವನಲ್ಲ. ಒಳ್ಳೆಯ ಅಧ್ಯಾತ್ಮವೇತ್ತ, ಪರಮ ವಿರಾಗಿ. ಭೀಮನಲ್ಲಿ ಹೊರಗಡೆ ಕಾಣಿಸೋದು ಗಂಭೀರವಾದ ಪ್ರವೃತ್ತಿ, ಒಳಗೆ ಕಾಣೋದು ತೀವ್ರವಾದ ನಿವೃತ್ತಿ. ಒಂದು ದಿನ ಪಾಂಡವರೆಲ್ಲರನ್ನು ಕೊಲ್ಲಬೇಕು ಅಂಥೇಳಿ ದುರ್ಯೋಧನ ಲಾಕ್ಷಾಗೃಹವೊಂದನ್ನು ನಿರ್ಮಿಸಿ ಅದನ್ನು ನೋಡಿಕೊಳ್ಳಲು ಪುರೋಚನನ್ನು ನೇಮಿಸ್ತಾರೆ. ಲಾಕ್ಷಾಗೃಹ ಅಂದರೆ ಬೇಗನೆ ಬೆಂಕಿಗೆ ಆಹುತಿಯಾಗುತ್ತೆ. ಇದನ್ನು ತಯಾರಿಸಲು ಯಾವುದೇ ಲೋಹಗಳನ್ನು ಉಪಯೋಗಿಸಿಲ್ಲ, ಬಹಳ ಬೇಗನೆ ಉರಿಯುತ್ತದೆ. ಮಹಾಭಾರತ ಯುದ್ಧವಾದ ಬಳಿಕ ಧೃತರಾಷ್ಟ್ರ ಗಾಂಧಾರಿಯರು ಯುಧಿಷ್ಠಿರನ ಜೊತೆಯಲ್ಲಿ ಇರ್ತಾರೆ. ಅವರಿಗೆ ಊಟ ಬಡಿಸಲು ಭೀಮನಿಗೆ ಹೇಳ್ತಾ ಇರ್ತಾನೆ. ಪ್ರತಿ ಸಾರಿಯೂ ಧೃತರಾಷ್ಟ್ರನ ತಿನ್ನುವಾಗ ತಿನ್ನು ಅಂತ ಹೇಳಿ ಚೆನ್ನಾಗಿ ತಿನ್ನು, 100 ಜನ ಮಕ್ಕಳನ್ನು ಕಳೆದುಕೊಂಡಿರುವೆ ಭೀಷ್ ಅಂತ ಹೇಳ್ತಾ 2 ಹೋಳುಗಳನ್ನು ಹಾಕಲೇ ಅಂಥೇಳಿ ಕೆಟ್ಟ ಮಾತುಗಳನ್ನು ಆಡ್ತಾ ಇರ್ತಾನೆ ಭೀಮ. ಆದರೆ ಅವರು ತಿನ್ನಬಾರದು, ಆ ರೀತಿಯಾಗಿ ಮಾಡ್ತಾ ಇರ್ತಾನೆ. ಭೀಮನು ಲಾಕ್ಷಾಗೃಹದಿಂದ ಪಾಂಡವರನ್ನು ತನ್ನ ತಮ್ಮಂದಿರಾದ ನಕುಲ ಸಹದೇವರನ್ನು ತೊಡೆಯ ಮೇಲೆ, ಅರ್ಜುನ ಬಲಗಡೆಯ ಕೈ ಮೇಲೆ, ಎಡಗಡೆ ಕೈಯಲ್ಲಿ ಧರ್ಮರಾಯ, ತಲೆಯ ಭಾಗದಲ್ಲಿ ಕುಳಿತಿರ್ತಾರೆ. ಹೀಗೆ ಎಲ್ಲರನ್ನು ಹೊರುತ್ತಾ ಬಹಳ ದೂರ ಓಡ್ತಾನೆ ಭೀಮ. ವನವಾಸಕ್ಕೆ ಹೋದಾಗ ಎಂಬ ರಾಕ್ಷಸಿಯು ಭೀಮನ ಭುಜಪದ ಪರಾಕ್ರಮಗಳನ್ನು ನೋಡಿ ಇಷ್ಟಪಡ್ತಾಳೆ. ಭೀಮ ತನ್ನ ಅಣ್ಣನಿಗೆ ಮದುವೆಯಾಗದೆ ತಾನು ವಿವಾಹ ಮಾಡಿಕೊಳ್ಳಬಾರದು ಅಂತ ಹೇಳ್ತಾನೆ. ದಿನವೂ ತಂದ ಆಹಾರದಲ್ಲಿ ಅರ್ಧ ಭಾಗ ಭೀಮಸೇನನಿಗೆ ಕೊಡ್ತಾ ಇರ್ತಾರೆ. ಅವರ ಮಗ ಶ್ರುತಸೋಮ. ಭೀಮನಿಗೆ ಚಂದ್ರ ಅಂತಂದರೆ ಬಹಳ ಇಷ್ಟ. ಸೋಮ ಅಂತಂದರೆ ಚಂದ್ರ ಅನ್ನುವಂತಹ ಅರ್ಥವೂ ಬರುತ್ತೆ. ದುರ್ಯೋಧನನು ದ್ರೌಪದಿಯನ್ನು ಕುರಿತು ಸಭೆಯಲ್ಲಿ ಎಲ್ಲರ ಮುಂದೆ ತೊಡೆಯ ಭಾಗವನ್ನು ತೋರಿಸುತ್ತಾ ಅಲ್ಲಿ ಕುಳಿತುಕೊಳ್ಳು ಬಾ ಅಂತ ಹೇಳಿ ತೊಡೆಯ ಭಾಗವನ್ನು ತೋರಿಸಿದಾಗ ಅಲ್ಲಿಯೇ ಇದ್ದಂತಹ ಭೀಮನು ತಾನು ಸರಿಯಾಗಿ ಅಲ್ಲಿಯೇ ಹೊಡೆದು ನಿನ್ನ ಪ್ರಾಣ ತೆಗಿತೇನೆ ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡ್ತಾನೆ.